ರಾಜ್ಯ ರಾಜಕೀಯದಲ್ಲಿ ಈಗ ಪಟ್ಟದ ಆಟ ನಡೀತಿದೆ, ಜೊತೆಗೆ ನಂಬರ್ ಗೇಮ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಬನ್ನಿ, ಏನೇನು ಆಗ್ತಾ ಇದೆ ಟಿವಿ9 ಬಿಗ್ ಎಕ್ಸ್ಕ್ಲೂಸಿವ್. ಶಾಸಕರನ್ನ ಒಟ್ಟುಗೂಡಿಸಲು ತಂತ್ರಗಾರಿಕೆ ನಡೀತಿದೆ. ಟಿವಿ9 ನಲ್ಲಿ ಡಿಕೆ ಪಟ್ಟದ ಆಟದ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ಪಟ್ಟವನ್ನ ಗಿಟ್ಟಿಸೋದಕ್ಕೆ ಶಾಸಕರ ಬಲವೇ ಮುಖ್ಯ ಆಗುತ್ತೆ. ಶಾಸಕರ ಬಲ ಇದ್ರೆ ಸಿಎಂ ಸ್ಥಾನಕ್ಕೆ ಇರೋದು ಸುಲಭ. ಹೈಕಮಾಂಡ್ ಆಶೀರ್ವಾದ, ಶಾಸಕರ ನಂಬರ್ ಗೇಮ್ ಪ್ಲಾನ್. ಈಗ ಒಂದು ಹೊಸ ದಾರಿಯನ್ನು, ಅಂದರೆ ಕೊನೆಯದಾಗಿ ಇಂಥ ಒಂದು ಆಪ್ಷನ್ ಅನ್ನು ಕೂಡ ಟ್ರೈ ಮಾಡೋಣ. ಸಾಧ್ಯವಾದಷ್ಟು ನಿರೀಕ್ಷೆ ಇತ್ತು ಹೈಕಮಾಂಡ್ ಕಡೆಯಿಂದನೇ ಬರುತ್ತೆ ಅಂತ. ಆದರೆ ಹೈಕಮಾಂಡ್ ಯಾವುದೇ ಇಂಟ್ರೆಸ್ಟ್ ಸದ್ಯಕ್ಕೆ ತೋರಿಸ್ತಿರೋ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಶಾಸಕರ ಬಲ ತೋರಿಸೋದಕ್ಕೆ ಏನಾದರೂ ಮುಂದಾಗಿದ್ದಾರ ಅನ್ನೋ ಒಂದು ಪ್ರಶ್ನೆ. ಸಿಎಂ ಪಟ್ಟ ಗಿಟ್ಟಿಸೋದಕ್ಕೆ ಈಗ ನಂಬರ್ ಗೇಮ್ ಶುರು ಆದ ಹಾಗಿದೆ. ಶಾಸಕರ ಸಹಿ ಸಂಗ್ರಹಕ್ಕೆ ಜೈಲಿನವರೆಗೂ ಹೋದ್ರ ಅಂತ. ಜೈಲಿನಲ್ಲಿ ಇಬ್ಬರು ಶಾಸಕರ ಸಹಿ ಸಂಗ್ರಹಿಸಿದ್ರ ಡಿಕೆ. ಶಾಸಕರಾದಂಥ ವೀರೇಂದ್ರ ಪಪ್ಪಿ, ವಿನಯ್ ಕುಲಕರ್ಣಿ ಭೇಟಿ. ನಿನ್ನೆ ಪರಪ್ಪನಗರ ಜೈಲಿಗೆ ಭೇಟಿ ನೀಡಿದಂಥ ಡಿಕೆ. ನಿನ್ನೆ ಪರಪ್ಪನಗರ ಜೈಲಿಗೆ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಬೆಂಬಲ ಪತ್ರದೊಂದಿಗೆ ಜೈಲಿಗೆ ಹೋಗಿದ್ದಂಥ ಡಿಕೆ ಶಿವಕುಮಾರ್ ತನ್ನ ಪರ ನಿಲ್ಲುವಂತೆ ಇಬ್ಬರು ಶಾಸಕರಿಗೆ ಡಿಕೆ ಮನವಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಬೆಂಬಲ ಪತ್ರಕ್ಕೆ ಇಬ್ಬರು ಶಾಸಕರಿಂದ ಸಹಿ ಪಡೆದ್ರ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್. ಸಿಎಂ ಪಟ್ಟ ಗಿಟ್ಟಿಸೋದಕ್ಕೆ ಶಾಸಕರ ಬಲ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಆ ಒಂದು ಬಲ ಪ್ರದರ್ಶನಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಶಾಸಕರ ನಂಬರ್ ಗೇಮ್ ಆಟ ಶುರುವಾಗಿದೆಯಾ? ರಾಜ್ಯ ರಾಜಕೀಯದಲ್ಲಿ ನವೆಂಬರ್ 20ರ ನಂತರ ಏನೇನಾಗ್ತಿದೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಟಿವಿ9 ನಲ್ಲಿ ನೀಡ್ತಾ ಇದ್ದೀವಿ. ಪಟ್ಟದ ಆಟ ಈಗ ಶುರು ಆಗಿದೆಯಾ ಅಂತ. ಯಾಕಂದರೆ ಪರಪ್ಪನಗರ ಜೈಲಿಗೆ ಇದ್ದಕ್ಕಿದ್ದ ಹಾಗೆ ಭೇಟಿ ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬಹುಶಃ ಇದನ್ನು ಕೇಳಿದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಪರಪ್ಪನಗರ ಜೈಲಿನಲ್ಲಾದಂಥ ಒಂದಷ್ಟು ವಿದ್ಯಮಾನಗಳು, ಅದರ ಬಗ್ಗೆ ಚೆಕ್ ಮಾಡೋಕೆ ಅಂತನೋ ಅಥವಾ ಅದರ ಬಗ್ಗೆ ಮಾಹಿತಿ ಪಡೆಯೋಕೆ ಅಂತ ಹೇಳಿರ್ಬೋದು, ಅದು ಹೇಳಬಹುದು. ಆದರೆ ಅಸಲಿಗೆ ಪರಪ್ಪನಗರ ಜೈಲಿಗೆ ಭೇಟಿ ನೀಡಿದಂಥ ಮರ್ಮ ರಹಸ್ಯ ಏನು? ಇನ್ನು ಡಿಸಿಎಂ ಡಿಕೆ ಮನೆಗೆ ಸಿಪಿ ಯೋಗೇಶ್ವರ್ ಆಗಮನ. ಡಿಸಿಎಂ ಡಿಕೆ ಮನೆಗೆ ಸಿಪಿ ಯೋಗೇಶ್ವರ್ ಆಗಮಿಸಿದ್ದಾರೆ. ಈಗ ಒಬ್ಬೊಬ್ಬರೇ ನಾಯಕರು ಈಗ ಡಿಸಿಎಂ ಡಿಕೆ ಮನೆಗೂ ಕೂಡ ಬರ್ತಿದ್ದಾರೆ. ಎಲ್ಲ ಗೊತ್ತಿರೋ ಹಾಗೆ ಸಿಪಿ ಯೋಗೇಶ್ವರ್ ಪಕ್ಷ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಡಿಕೆ ಸಹೋದರರು ಅವರ ಪಾತ್ರ ಎಷ್ಟು ಮಟ್ಟಿಗಿತ್ತು, ಎಷ್ಟು ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಕ್ಯಾನ್ವಾಸ್ ಮಾಡಿದ್ರು, ಇದೆಲ್ಲವೂ ಕೂಡ ಗೊತ್ತಿರುವಂಥದ್ದೇ. ಹಾಗಾಗಿ ಸಿಪಿ ಯೋಗೇಶ್ವರ್ಗೆ ಸಹಜವಾಗಿ ಡಿಸಿಎಂ ಡಿಕೆ ಕಡೆಗೆ ಒಂದು ಸಪೋರ್ಟ್ ಇದೆ. ಅವರ ಸಿಎಂ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದೇ ಇರುತ್ತೆ. ಡಿಸಿಎಂ ಡಿಕೆ ಮನೆಗೆ ಸಿಪಿ ಯೋಗೇಶ್ವರ್ ಆಗಮಿಸಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದಂಥ ಸಿಪಿವೈ. ಸಿಪಿ ಯೋಗೇಶ್ವರ್ ಇನ್ನೊಂದು ಬಹಳ ಮುಖ್ಯವಾಗಿ ಈ ಕ್ಯಾಬಿನೆಟ್ ಎಂಟ್ರಿ ಸಂಬಂಧಪಟ್ಟಾಗೆ ಕೂಡ ಆಕಾಂಕ್ಷಿಗಳಲ್ಲಿ ಒಬ್ರು ಸಿಪಿ ಯೋಗೇಶ್ವರ್. ಹಾಗಾಗಿ ಒಂದೇ ಇದರಲ್ಲಿ ಎರಡೂ ಕೂಡ ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣು ಬೀಳುವಂಥ ಸಾಧ್ಯತೆ ಇದೆ. ಒಂದು ಕಡೆ ಸಿಎಂ ಪಟ್ಟ ಡಿಕೆಗೆ, ಇನ್ನೊಂದು ಕಡೆ ಮಂತ್ರಿಗಿರಿ. ಶಾಸಕರ ಬಲ ಇದ್ದರೆ ಸಿಎಂ ಸ್ಥಾನಕ್ಕೆ ತರೋದು ಸುಲಭ ಆಗುತ್ತೆ, ಏರೋದು ಸುಲಭ ಆಗುತ್ತೆ. ಆ ಒಂದು ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರಾ ಅನ್ನೋದು ಸದ್ಯಕ್ಕಿರುವಂಥ ಲೆಕ್ಕಾಚಾರ. ಹೈಕಮಾಂಡ್ ಆಶೀರ್ವಾದ, ಶಾಸಕರ ನಂಬರ್ ಗೇಮ್ ಪ್ಲಾನ್. ಹೈಕಮಾಂಡ್ ಮುಂದೆ ನನ್ನ ಬಳಿ ಇಷ್ಟು ನಂಬರ್ ಇದೆ ಅಂತ ತೋರಿಸುವಂಥ ಪ್ರಯತ್ನ ಆಗ್ತಿದೆಯಾ? ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರ ಒಂದು ಟೀಮ್ ದೆಹಲಿಗೆ ಹೋಗಿದೆ, ಇನ್ನೊಂದು ಟೀಮ್ ಈಗ ರೆಡಿ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಒಂದಷ್ಟು ನಾಯಕರು ಈಗ ಡಿಸಿಎಂ ಡಿಕೆ ಮನೆಗೆ ಬರ್ತಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಇದೀಗ ಶಾಸಕರು ಪವರ್ ಸೆಂಟರ್ಗಳಿಗೆ ಭೇಟಿ ಕೊಡ್ತಿರುವಂಥದ್ದು ಆಗ್ತಾ ಇದೆ. ಒಂದ್ ಕಡೆ ಖರ್ಗೆ ಅವ್ರನ್ನ ಒಂದಷ್ಟು ಜನ ಭೇಟಿ ಆಗ್ತಿದ್ದಾರೆ, ಸಿಎಂ ಜೊತೆಗೆ ಅವರ ಆಪ್ತರಂತೂ ಇದ್ದೇ ಇದ್ದಾರೆ. ಇನ್ನೊಂದು ಕಡೆ ಡಿಸಿಎಂ ಡಿಕೆ ಮನೆಯಲ್ಲೂ ಕೂಡ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ. ನಂಬರ್ ಗೇಮ್ ಏನಾದ್ರೂ ಸ್ಟಾರ್ಟ್ ಆಗಿದೆಯಾ, ಹೇಗೆ? ಹೌದು ಅವಿನಾಶ್, ಖಂಡಿತವಾಗಿಯೂ ಕೂಡ ನಂಬರ್ ಗೇಮ್ ಶುರುವಾಗಿರುವಂತಹದ್ದು. ಈಗ ಡಿಕೆ ಶಿವಕುಮಾರ್ ಅವರು ತಮ್ಮ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವು ಶಾಸಕರುಗಳು ನೇರವಾಗಿ ಬಂದು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ತಮ್ಮ ನಿಷ್ಠೆಯನ್ನು ಕೂಡ ಪ್ರದರ್ಶನವನ್ನ ಮಾಡ್ತಾ ಇರುವಂತಹದ್ದು. ಒಂದು ವೇಳೆ ಹೈಕಮಾಂಡ್ ಮುಂದೆ ಏನಾದರೂ ಶಾಸಕರ ಬಲ ಪ್ರದರ್ಶನವನ್ನ ಮಾಡಬೇಕು ಅನ್ನುವಂಥ ಸ್ಥಿತಿ ಎದುರಾಯಿತು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಶಾಸಕರ ಬಲವನ್ನ ಸಂಗ್ರಹಿಸುವಂತಹ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ. ಶಾಸಕರ ಕ್ರೋಢೀಕರಿಸುವಂತಹ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಿರುವಂತಹದ್ದು. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಪಟ್ಟದ ಯುದ್ಧ ಶುರುವಾಗಿದೆ. ಪಟ್ಟದ ಯುದ್ಧ ಶುರುವಾಗಿದೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಟಚ್ ಮಾಡಿ ಈಗ ವಾಪಸ್ ಬರೋಕ್ಕಾಗೋದಿಲ್ಲ. ಒಂದು ನಿರ್ಣಾಯಕ ಹಂತಕ್ಕೆ ಈಗ ಹೋಗ್ಲೇಬೇಕಾಗುತ್ತೆ. ಮತ್ತೆ ಆ ಪರಿಸ್ಥಿತಿ ಕೂಡ ಈಗ ಆಗಿರುವಂತಹದ್ದು. ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಜೈಲಿಗೆ ಹೋಗಿ ಇಬ್ಬರು ಶಾಸಕರನ್ನ ಭೇಟಿ ಮಾಡಿ ತನಗೆ ಬೆಂಬಲ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿ ಮಾಡಿ ಬಂದಿದ್ದಾರೆ ಅನ್ನುವಂತ ಗೊತ್ತಾಗ್ತದೆ. ಅಂದ್ರೆ ಡಿ ಕೆ
ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಾದ ನಂತರ ಒಂದಷ್ಟು ಶಾಸಕರುಗಳು ನಿನ್ನೆ ರಾತ್ರಿ DCM ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿಯನ್ನು ಕೊಡ್ತಾರೆ. CP ಯೋಗೇಶ್ವರ್ ಇರ್ತಾರೆ, ಮಾನೆ ಅವರು ಇರ್ತಾರೆ, ಪಠಾಣ್ ಇರ್ತಾರೆ, ಜೊತೆಗೆ ಕೋಳಿವಾಡ ಅವರು ಕೂಡ ಇರ್ತಾರೆ. ಅಂದ್ರೆ ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರು ಬಹುತೇಕ DCM ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಾರೆ ಅನ್ನುವಂತಹ ಸಂದೇಶ ಕೂಡ ಈಗ ರವಾನೆ ಆಗ್ತಿರುವಂತಹದ್ದು. ಒಂದು ಕಡೆ ದೈವ ಬಲ ಅಂದ್ರೆ ನಿನ್ನೆ ಪೂಜೆ ಕೂಡ ಮಾಡಿರುವಂತಹದ್ದು, ಜೊತೆಗೆ ವರಿಷ್ಠರ ಆಶೀರ್ವಾದ ಒಂದೇ ಸಾಕಾಗಲ್ಲ, ಶಾಸಕರ ಬಲ ಕೂಡ ಇರಬೇಕು ಅನ್ನುವಂಥದ್ದನ್ನ DCM ಡಿ ಕೆ ಶಿವಕುಮಾರ್ ಅವರು ನಿರ್ಧರಿಸಿದ್ದಾರೆ. ಹಾಗಾಗಿಯೇ ಶಾಸಕರನ್ನ ಕ್ರೋಢೀಕರಿಸಿ ಒಂದು ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವಂತಹ ಒಂದು ಪ್ರಯತ್ನವನ್ನ DCM ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಮತ್ತೆ ಇವತ್ತು ಸಂಜೆ ಈ ಎಲ್ಲ ಬೆಳವಣಿಗೆಗಳ ಕುರಿತಂತೆ CM ಸಿದ್ದರಾಮಯ್ಯ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಮುಖ್ಯವಾಗಿ CM ಬಣ ಕೂಡ ಆಕ್ಟಿವ್ ಆಗಿರುವಂತದ್ದು. ಒಂದ್ ಕಡೆ DCM ಸಾಕಷ್ಟು ಆಕ್ಟಿವ್ ಆಗಿ ಶಾಸಕರನ್ನ ಮುಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕಡೆ ಪ್ರತಿತಂತ್ರವಾಗಿ CM ಕೂಡ ತಮ್ಮ ಆಪ್ತ ಸಚಿವರ ಜೊತೆಗೆ ಒಂದು ನಿರಂತರವಾದಂತಹ ಸಭೆಯನ್ನ ಮಾಡ್ತಾರೆ. ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಕ್ಕಂಥದ್ದು. ನಿನ್ನೆ ಹರಿಪ್ರಸಾದ್ ಹಾಗೆ ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಸಂಜೆ ಕೂಡ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಅಂದ್ರೆ ಈಗ ತಂತ್ರಕ್ಕೆ ಒಂದು ಪ್ರತಿತಂತ್ರವನ್ನ ಹೆಣೆಯುವ ಪ್ರಯತ್ನಗಳು ನಡೀತಾ ಇರುವಂತಹದ್ದು. ಒಂದು ಈಗ ಕಾಂಗ್ರೆಸ್ನಲ್ಲಿ ಪಟ್ಟದ ಯುದ್ಧ ಶುರುವಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಅದನ್ನ ಮುನ್ನಡೆಸ್ತಾ ಇದ್ದಾರೆ ಅನ್ನುವಂತಹದ್ದು. ಅವಿನಾಶ್, ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ಇಂದು ಒಂದ್ ಕಡೆ ನಿನ್ನೆ DCM ಅವ್ರನ್ನ ಭೇಟಿ ಆಗಿದ್ದಾರೆ CP ಯೋಗೇಶ್ವರ್, ಇವತ್ತು CM ಅವ್ರನ್ನ ಭೇಟಿ ಆಗೋಕೆ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ 2 ದಿನಗಳಲ್ಲಿ 2 ಪ್ರಮುಖ ನಾಯಕರು, ಒಂದು CM ಒಂದು DCM, ಇಬ್ಬರನ್ನು ಕೂಡ ಭೇಟಿ ಆಗ್ತಿದ್ದಾರೆ. ಸೊ ಶಾಸಕರಿಗೆ ಕೂಡ ಒಂದು ಕ್ಲಾರಿಟಿ ಬೇಕಾಗಿದೆ, ಏನು ಎತ್ತ. ಜೊತೆಗೆ ಇಬ್ಬರ ವಿಶ್ವಾಸದಲ್ಲೂ ಕೂಡ ಶಾಸಕರು ಇರಬೇಕಾಗುತ್ತೆ. CM ಮುಂದುವರೆದ್ರೂ ಕೂಡ ಅಥವಾ ಏನಾದರೂ ಬದಲಾವಣೆ ಆದರೂ ಕೂಡ ಇಬ್ಬರ ಗುಡ್ ಬುಕ್ಸಲ್ಲಿ ಇವ್ರು ಇರಬೇಕಾದಂಥ ಒಂದಷ್ಟು ಅವಶ್ಯಕತೆ ಈಗಿದೆ. ಸೊ ಶಾಸಕರ ಬಲ ಇದ್ದರೆ ಚಿತ್ರಣ ಬದಲಾಗುತ್ತೆ. CM ಸಿದ್ದರಾಮಯ್ಯ ನಿವಾಸಕ್ಕೆ CP ಯೋಗೇಶ್ವರ್ ಈಗ ಭೇಟಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ನೆನ್ನೆ DCM DK ಅವ್ರನ್ನ ಭೇಟಿ ಮಾಡಿದಂಥ ಯೋಗೇಶ್ವರ್ ಇವತ್ತು CM ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಒಂದಷ್ಟು ವಿದ್ಯಮಾನಗಳು ನಡೀತಾ ಇದೆ. ಹಾಗಾಗಿ ನಾಯಕರುಗಳಿಗೂ ಕೂಡ ಒಂದು ಕ್ಲಾರಿಟಿ ಬೇಕಾಗ್ತಿದೆ. ಏನಾಗ್ತಾ ಇದೆ ಸದ್ಯಕ್ಕೆ, ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ರೀಶಫಲ್ ಸಂಬಂಧಪಟ್ಟ ಹಾಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದೆಯಾ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆಯೋದಕ್ಕೆ ಈಗ ಚರ್ಚೆಗಳಾಗ್ತಾ ಇದೆ, ಭೇಟಿ ನಾವು ನೋಡ್ತಾ ಇದ್ದೀವಿ. ಇನ್ನು ಇದು ಖರ್ಗೆ ಅವ್ರನ್ನ ಭೇಟಿ ಆಗಲಿದ್ದಾರೆ ಸಿದ್ದರಾಮಯ್ಯ. ತೀವ್ರ ಕುತೂಹಲ ಕೆರಳಿಸಿದಂತ ಖರ್ಗೆ ಸಿದ್ದರಾಮಯ್ಯ ಭೇಟಿ. ರಾಹುಲ್ ಗಾಂಧಿ ಸಂದೇಶ ಹೊತ್ತು ತಂದಿದ್ದಾರ ಖರ್ಗೆ. ನಾಯಕತ್ವ ಬದಲಾವಣೆ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆಯುತ್ತೆ. ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡುವಂತ ನಿರೀಕ್ಷೆ ಇದೆ. ಹೈಕಮಾಂಡ್ ತೀರ್ಮಾನದ ಬಗ್ಗೆ ಸುಳಿವು ನೀಡುವಂತ ಸಾಧ್ಯತೆ ಇದೆ. ಇವತ್ತೇ ಎಲ್ಲಾ ಗೊಂದಲಕ್ಕೂ ಕೂಡ ಖರ್ಗೆ ತೆರೆ ಎಳೆಯುವಂತ ಸಾಧ್ಯತೆ ಇದೆ. ಸಚಿವ ಸಂಪುಟ ಪುನಾರಚನೆಗೆ ಪಟ್ಟು ಹಿಡಿದಿರುವಂತಹ ಸಿದ್ದರಾಮಯ್ಯ, ಇತ್ತ ನಾಯಕತ್ವ ಬದಲಾವಣೆಗೆ DCM DK ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಕೂಡ ಒಂದು ಕ್ಲಿಯರ್ ಕಟ್ ಆದಂತ ಘೋಷಣೆ ಮಾಡ್ತಾ ಇಲ್ಲ. CM ಆದರೆ ಅವರೇ ಮುಂದುವರಿತಾರೆ 5 ವರ್ಷ ಅಂತದ್ದೇನಾದರೂ ಒಂದು ಸ್ಟೇಟ್ಮೆಂಟ್ ಬಂದರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆದರೆ ಈಗ ಹೈಕಮಾಂಡ್ ಕೂಡ ಭಾಳ ಕಾದು ನೋಡುವಂಥ ತಂತ್ರಕ್ಕೆ ಮುಂದಾಗಿದೆ. ಏನೇನಾಗುತ್ತೆ ಸದ್ಯಕ್ಕೆ. ರಾಹುಲ್ ಗಾಂಧಿ ಸಂದೇಶವನ್ನು ಹೊತ್ತು ತಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಹರೀಶ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಹರೀಶ್, ಇದೀಗ ಒಂದ್ ಕಡೆ DCM ಅವ್ರನ್ನ ಭೇಟಿ ಆಗ್ತಿರೋದು ಒಂದ್ ಸೈಡ್, ಇನ್ನೊಂದ್ ಕಡೆ ಖರ್ಗೆ ಅವ್ರನ್ನ ಇವತ್ತು CM ಭೇಟಿ ಆಗ್ತಿದ್ದಾರೆ. ಸೊ ಹೈಕಮಾಂಡ್ ಕೂಡ ಒಂದು ಕ್ಲಿಯರ್ ಕಟ್ ಆದಂಥ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ಹೀಗೆ ನಾಯಕತ್ವ ಬದಲಾವಣೆ ಆಗುತ್ತಾ, ರೀಶಫಲ್ ಆಗುತ್ತಾ ಅನ್ನೋ ಸಂಬಂಧಪಟ್ಟ ಹಾಗೆ. ಸೊ ಇವತ್ತಿನ ಮೀಟಿಂಗ್ನ ಬಳಿಕ ಆದರೂ ಒಂದಷ್ಟು ಸ್ಪಷ್ಟತೆ ಸಿಗ್ಬೋದಾ, ಸ್ವತಃ CM ಅವ್ರಿಗೇನಾದರೂ ಸ್ಪಷ್ಟತೆ ಕೊಡ್ಬೋದಾ ಅಂತ ಖರ್ಗೆ? ಹೌದು ಅವಿನಾಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಚಟುವಟಿಕೆಗಳು ಆಗ್ತಾ ಇರುವಂತಹದ್ದು. ಒಂದ್ ಕಡೆ CM ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಸಚಿವ ಸಂಪುಟ ಪುನರ್ರಚನೆಗೆ ಒಲವನ್ನ ಹೊಂದಿರುವಂತಹದ್ದು. ಆದರೆ DCM DK ಶಿವಕುಮಾರ್ ಅವರು ಇಲ್ಲ, ನಾಯಕತ್ವ ಬದಲಾವಣೆ ಆಗಬೇಕು, ಹಿಂದೆ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕು, ಮತ್ತೆ CM ಸ್ಥಾನಕ್ಕೆ ನಾನು ಏರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿರುವಂತಹದ್ದು. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ
ಮತ್ತೆ ಹೈಕಮಾಂಡ್ಗೂ ಕೂಡ ಅದೇ ರೀತಿಯಾದಂತಹ ಸಂದೇಶವನ್ನ ರವಾನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು ಅನ್ನುವಂತ ಚರ್ಚೆಗಳ ನಡುವೆ ಈಗ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಚರ್ಚೆ ಕೂಡ ಈಗ ನಡೀತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ರಾಜ್ಯದ ಬೆಳವಣಿಗೆಗಳನ್ನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹದ್ದು ನಿರಂತರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಗಮನಿಸ್ತಾ ಇದ್ದಾರೆ. ಈಗ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರೀಗ ಬೆಂಗಳೂರಿಗೆ ಬಂದಿರುವಂತಹದ್ದು ರಾಹುಲ್ ಗಾಂಧಿಯ ಸಂದೇಶವನ್ನು ಹೊತ್ತು ತಂದಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ನಿರ್ಧಾರ ಬೇರೆ ತರ ಆಗಿದೆ, ಮತ್ತೆ ಸಿಎಂ ಅವರ ಒಂದು ಆಶೆ ಬೇರೆ ತರ ಆಗಿರುವಂತಹದ್ದು. ಹೀಗಾಗಿ ಇಬ್ಬರು ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ರೀತಿಯಾದಂತಹ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾರ ಅನ್ನುವಂತಹದ್ದು. ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗಲಿದ್ದಾರೆ. ಇನ್ನು ಬಹು ಮುಖ್ಯವಾಗಿ ಸಿಎಂ ಅವರು ಕೂಡ ಇವತ್ತು ಸಂಜೆಯ ಒಳಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗಲಿದ್ದಾರೆ. ಒಂದು ನಿರ್ಧಾರ ಆಗ್ಬೇಕಾಗುತ್ತೆ, ಇದು ಸಚಿವ ಸಂಪುಟ ಪುನರ್ರಚನೆಯೋ ಅಥವಾ ನಾಯಕತ್ವ ಬದಲಾವಣೆಯೋ ಈ ಒಂದು ನಿರ್ಧಾರ ಆಗ್ಬೇಕಾಗಿದೆ. ಮತ್ತೆ ಈ ಗೊಂದಲಗಳಿಗೆ ತೆರೆ ಎಳೆಯಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ರೀತಿಯಾದಂತಹ ಮದ್ದನ್ನು ಅರಿತಾರೆ ಮತ್ತೆ ಯಾವ ಸಂದೇಶವನ್ನು ಕೊಡ್ತಾರೆ ರಾಜ್ಯ ನಾಯಕರಿಗೆ ಅನ್ನುವಂತಹದ್ದು. ಒಂದ್ ಕಡೆ ಶಾಸಕರುಗಳಿಗೂ ಕೂಡ ಗೊಂದಲ ಇದೆ, ಸಚಿವರುಗಳಿಗೂ ಕೂಡ ಗೊಂದಲ ಇದೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ನಾಯಕತ್ವ ಬದಲಾವಣೆ ಆಗುತ್ತೋ ಅನ್ನುವಂಥ ಯಾವುದೇ ರೀತಿಯಂತ ಸ್ಪಷ್ಟತೆ ಕೂಡ ಇಲ್ಲ. ಮತ್ತು ಹೈಕಮಾಂಡ್ ಕೂಡ ಯಾವುದೇ ರೀತಿಯ ಸ್ಪಷ್ಟ ನಿಲುವನ್ನು ಕೂಡ ಇದುವರೆಗೂ ತೆಗೆದುಕೊಂಡಿಲ್ಲ. ಈಗ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಈಗ ಚರ್ಚೆ ಪೀಕಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಖರ್ಗೆ ಅವರು ಯಾವ ಸಂದೇಶವನ್ನು ರವಾನಿಸ್ತಾರೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಅವಿನಾಶ್, ಹರೀಶ್, ಇನ್ನೊಂದ್ ಕಡೆ ಸಿಎಂ ಅವರ ನಿನ್ನೆ ಮೈಸೂರು ಹೇಳಿಕೆಯನ್ನ ಗಮನಿಸಿದ್ರೆ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಎಂದು ಅಷ್ಟು ಕನ್ವಿನ್ಸ್ ಮಾಡೋ ಕಷ್ಟ. ಸಿದ್ದರಾಮಯ್ಯ ಅವರಿಗೆ ಪಟ್ಟದಿಂದ ಕೆಳಗಿಳಿಸೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಹೇಗೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರ ಬದಲಿಗೆ ಬೊಮ್ಮಾಯಿ ಅವ್ರನ್ನ ತಂದು ಕೂರಿಸ ಹಾಗೆ ಇಲ್ಲಿ ಸಾಧ್ಯ ಇಲ್ಲ. ಆ ಥರ ಒಂದಷ್ಟು ಪರಿಸ್ಥಿತಿಗಳಿವೆ. ಸಂಖ್ಯಾಬಲ ಅಂತ ನೋಡಿದ್ರು ಕೂಡ ಸಿದ್ದರಾಮಯ್ಯನವರ ಹಿಂದಿರುವಂಥ ನಂಬರ್ಗಳು ಹೆಚ್ಚಾಗೇ ಇವೆ. ಸೊ ಇದನ್ನ ಹೇಗೆ ಹೈಕಮಾಂಡ್ ಕ್ಲಿಯರ್ ಮಾಡುತ್ತೆ? ಜೊತೆಗೆ ಕಾರ್ಯಕರ್ತರಿಗೆ ಒಂದು ಕ್ಲಾರಿಟಿ ಕೊಡಬೇಕು. ಎಷ್ಟು ದಿನ ಇದೇ ಗೊಂದಲದಲ್ಲಿ ಕಾರ್ಯಕರ್ತರು ಕೂಡ ಇರೋದು, ನಾಯಕರು ಕೂಡ ಎಷ್ಟು ದಿನ ಅಂತ ಹೋಗೋದು ಅಂತ. ಹೌದು ಅವಿನಾಶ್, ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಶಕ್ತಿ ಅಂದ್ರೆ ಶಾಸಕರ ಬಲ. ಅತಿ ಹೆಚ್ಚು ಶಾಸಕರ ಬಲವನ್ನ ಸಿದ್ದರಾಮಯ್ಯ ಅವರು ಈಗ ಸದ್ಯಕ್ಕೆ ಹೊಂದಿದ್ದಾರೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಹಾಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಬದಲಿಸಕ್ಕೆ ಯೋಚನೆ ಮಾಡುತ್ತೋ ಇಲ್ವೋ, ಆ ತರ ಧೈರ್ಯ ಮಾಡುತ್ತೋ ಇಲ್ವೋ ಅನ್ನುವಂಥದ್ದೇ ಈಗ ಚರ್ಚೆ ಆಗ್ತಿರುವಂತಹ. ಶಾಸಕರು ಕೂಡ ಅದೇ ಚರ್ಚೆ ಇದೆ, ಸಚಿವರಲ್ಲೂ ಕೂಡ ಅದೇ ಚರ್ಚೆ ಇದೆ, ಮತ್ತೆ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಅದೇ ಚರ್ಚೆ, ಸಿದ್ದರಾಮಯ್ಯ ಅವರನ್ನ ಇಳಿಸಲಿಕ್ಕೆ ಸಾಧ್ಯವಾ ಅನ್ನುವಂತಹದ್ದು. ಹೀಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನೇ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿ ಜೈಲಿನಲ್ಲಿರ್ತಕ್ಕಂಥ ಇಬ್ಬರು ಶಾಸಕರನ್ನ ಭೇಟಿಯಾಗಿ ತನಗೆ ಬೆಂಬಲ ಕೊಡಬೇಕು ಅಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ತನಗೆ ಬೆಂಬಲ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮನವಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಶಾಸಕರನ್ನ ಕ್ರೋಢೀಕರಿಸುವಂತಹ ಕೆಲಸವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣ ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಮತ್ತೆ ಎಲ್ಲರನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು, ಎಲ್ಲ ರೀತಿಯಾಗಿ ಸಂಪರ್ಕ ಮಾಡ್ತಿದ್ದಾರೆ ಅನ್ನುವಂಥದ್ದು. ಮತ್ತೆ ಎಲ್ಲ ಶಾಸಕರ ಲಿಸ್ಟ್ ಅನ್ನ, ಬೆಂಬಲಿಗ ಶಾಸಕರ ಲಿಸ್ಟ್ ಅನ್ನ ತೆಗೆದುಕೊಂಡು ಹೈಕಮಾಂಡ್ಗೂ ಕೂಡ ರವಾನಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಆ ಮೂಲಕ ತನಗೂ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದನ್ನ ಹೈಕಮಾಂಡ್ಗೆ ತೋರಿಸುವಂತಹ ಪ್ರಯತ್ನವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅವಿನಾಶ್, ಧನ್ಯವಾದ ಹರೀಶ್.